ಹಲೋ ಎವ್ರಿವನ್, ಇದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್. ಅಮ್ಮ ಊರಿಗೆ ಬಂದಿದ್ದರು ಅಂತ ಹೇಳಿ ಅವ್ರಿಗೊಂದು ಸೀರೆ ಆರ್ಡರ್ ಮಾಡಿದ್ದೆ BS ಚನ್ನಬಸಪ್ಪನಲ್ಲಿ. ತುಂಬ ಚೆನ್ನಾಗಿತ್ತು ಸೀರೆ, ಬೆಳಗ್ಗೆನೇ ಬಂದಿತ್ತು. ಸೊ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಕಲರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಮಮ್ಮಿಗೆ ಕೊಡೋಣ ಅಂತಂದರೆ ಅವ್ರು ಹಿಂದಿನ ದಿವಸನೇ ಊರಿಗೆ ಹೊರಟುಬಿಟ್ಟಿದ್ರು. ಇದೆಲ್ಲ ಏನು ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ಇದು ರಿಯಾ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಸೊ ಅದ್ರ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೀನಿ. ಅವಳಿಗೆ ನಾನು ಮಲ್ಟಿ ಟಾಸ್ಕಿಂಗ್ ವುಮನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಸೆಲೆಕ್ಟ್ ಮಾಡಿದ್ದೆ. ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ನ ನಾನೇ ಮನೇಲಿ ಮಾಡ್ಕೋತಾ ಇದ್ದೆ. ಹೊರಗಡೆ ಹೇಳೋಣ ಅಂತ ಇದ್ವಿ, ಅವ್ರ ಕಡೆ ಈ ಥರದ್ದೆಲ್ಲ ಕಾನ್ಸೆಪ್ಟ್ಸ್ ಇರಲಿಲ್ಲ. ಬರೀ ಪೌರಾಣಿಕ ದೇವಿ ಥರ ರೆಡಿ ಆಗೋದು, ಅದು ಬರೀ ಕಾಮನ್ ಎಲ್ಲರೂ ರಿಪೀಟೆಡ್ ಮಾಡೋ ಥರ ಇತ್ತು. ಸೊ ನಾನು ಏನಾದರೂ ಯುನೀಕಾಗಿ ಮಾಡೋಣ ಅಂಥೇಳಿ ಮಲ್ಟಿ ಟಾಸ್ಕಿಂಗ್ ವುಮನ್ ಮಾಡಿಸ್ತಾ ಇದ್ದೆ. ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಬೇಕು ಅಂತ ನಾನೇ ಮನೇಲಿ ಮಾಡ್ಕೋತಾ ಇದ್ದೆ. ಪ್ರಿಂಟ್ ತೊಗೊಂಬಂದಿದ್ದೆ, ಕೈದು ಮತ್ತು ಆ ಥಿಂಗ್ಸ್ ಏನೆಲ್ಲ ಕೈಯಲ್ಲಿ ಇಟ್ಕೋಬೇಕು ಅದೆಲ್ಲ ಪ್ರಿಂಟ್ ತೊಗೊಂಡು ಮನೇಲಿ ನಾನೇ ದಪ್ಪ ಕಾರ್ಡ್ ಶೀಟ್ಗೆಲ್ಲ ಸ್ಟಿಕ್ ಮಾಡ್ತಾ ರೆಡಿ ಮಾಡಿಕೊಂಡೆ. ಟೋಟಲ್ 6 ಕೈನ ನಾನು ತಗೊಂಡಿದ್ದೆ. ಅದಕ್ಕೆಲ್ಲ ಒಂದೊಂದು ಥಿಂಗ್ಸ್ನ ಅಟ್ಯಾಚ್ ಮಾಡಿ ರೆಡಿ ಮಾಡಿದ್ದೆ. ಈ ಕಡೆ ರಿಯಾ ಹೋಮ್ವರ್ಕ್ ಎಲ್ಲ ಮಾಡ್ಕೋತಾ ಇದ್ಲು, ನನ್ನ ಪ್ರಿಪ್ರೇಷನ್ನ ನಾನು ಮಾಡ್ಕೋತಾ ಇದ್ದೆ. ಇದು ಹಿಂದೆಗಡೆ ದಪ್ಪ ಕಾರ್ಡ್ ಶೀಟ್ ಹಾಕಿದ್ರೂ ಕೂಡ ಕೈ ಸ್ವಲ್ಪ ಬೆಂಡ್ ಆದಂಗೆ ಅನಿಸ್ತಾ ಇತ್ತು. ಸೊ ಅದಕ್ಕೆ ಮತ್ತೆ ಹಿಂದೆಗಡೆ ದಪ್ಪ ಕಾರ್ಡ್ ಶೀಟ್ ಬರುತ್ತಲ್ವ, ಅದನ್ನು ಅಟ್ಯಾಚ್ ಮಾಡಿ ಸ್ಟಿಫಾಗಿ ನಿಲ್ಲೋ ಥರ ಮಾಡ್ಕೊಂಡಿದ್ದೆ. ನೋಡಿ ಹೆಣ್ಮಕ್ಳ ಕೆಲಸ ಎಲ್ಲ ಎಷ್ಟಿರುತ್ತೆ ಅಂತ. ನಾನು ಪರ್ಟಿಕ್ಯುಲರ್ ಕೈ ಶೇಪ್ನ ನೋಡಿಕೊಂಡು ಥಿಂಗ್ಸ್ನ ಸೆಟ್ ಮಾಡ್ಕೋಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಂದರೆ ಕೈ ಯಾವ ಥರ ಇರುತ್ತೆ, ಆ ಕೈಯಲ್ಲಿ ಯಾವ ಥಿಂಗ್ ಸೂಟ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಎಲ್ಲನೂ ಒಂದಾದ್ಮೇಲೆ ಒಂದು ಅಟ್ಯಾಚ್ ಮಾಡ್ತಾ ಬಂದೆ. ತುಂಬ ನೀಟಾಗಿ ಬಂದಿತ್ತು. ಮತ್ತು ಅದಕ್ಕೆ ಸೀರೆ ಮತ್ತು ಬ್ಲೌಸ್ ಬೇಕಲ್ವಾ, ಮಲ್ಟಿ ಟಾಸ್ಕಿಂಗ್ ವುಮನ್ ಅಂತ ನಾನು ವುಮನ್ ಅಂತ ತಗೊಂಡ್ರೆ ನಾನು ಸೀರೆನೇ ಹಾಕಬೇಕು ಅವಳಿಗೆ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ ಸೀರೆನ ಹಿಂದಿನ ದಿವಸನೇ ಅವಳು ಮೆಷರ್ಮೆಂಟ್ ಎಲ್ಲ ತೊಗೊಂಡು ಅವಳು ಸ್ಕೂಲ್ಗೆ ಹೋದ ಟೈಮಲ್ಲಿ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ. ಇದೇ ಸೀರೆ ಮತ್ತು ಬ್ಲೌಸ್ ನೋಡಿ, ಇದು ಮಮ್ಮಿ ಸೀರೆ ತರಿಸ್ಕೊಂಡಿದ್ದೆ ಈ ಫಂಕ್ಷನ್ಗೆ ಅಂತಾನೆ ಕಟ್ ಮಾಡಿ. ಅದು ರೆಡಿ ಟು ವೇರ್ ಸ್ಯಾರಿ ಬರುತ್ತಲ್ಲ ಆ ಥರ ಮಾಡಿದ್ದೆ. ಒಂದು 2 ಸೆಕೆಂಡ್ ಅವಳು ನಾನು ಅಪ್ಸೆಟ್ ಮಾಡಿಬಿಟ್ಲು. ನನಗಿದು ಬೇಡ, ನಾನು ಫ್ಯಾನ್ಸಿ ಡ್ರೆಸ್ ಮಾಡಲ್ಲ, ನಾನು ಪಾರ್ಟಿಸಿಪೇಟ್ ಮಾಡಲ್ಲ, ನಂಗೆ ಇಷ್ಟ ಇಲ್ಲ, ಮನೇಲಿರ್ತೀನಿ ಅಂದ್ಬಿಟ್ಲು. ನಂಗೆ ತುಂಬ ಬೇಜಾರಾಯಿತು. ಇಡೀ ದಿವಸ ನಾನು ಕಷ್ಟಪಟ್ಟು ಏನೆಲ್ಲ ರೆಡಿ ಮಾಡಿದ್ದೆ, ಮತ್ತು ಹಾಗೆ ಕನ್ವಿನ್ಸ್ ಮಾಡಿ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವಳಿಗೆ ವಿಡಿಯೋ ಮಾಡ್ತಾ ಇರೋದು ತುಂಬ ಕೋಪ ಬಂದುಬಿಟ್ಟಿತ್ತು. ನಾನು ವಿಡಿಯೋ ಮಾಡಿಬಿಡಿ ಅಂತ ಇದ್ಲು. ಸೊ ಫೈನಲಿ ಸ್ಕೂಲ್ಗೆ ಹೊರಟ್ವಿ. ಮುಂದೆ ಕೂತ್ಕೊಳ್ಳಮ್ಮ ಅಂದರೆ ಬೇಡ, ನಾನು ಹಿಂದೆ ಕೂರ್ತೀನಿ ಅಂತ ಹಿಂದೆ ಹೋಗಿ ಕೂತಿದ್ದಾಳೆ. ಸ್ಕೂಲಿಗೆ ಬಂದ್ವಿ. ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಚಿಕ್ಕ ಮಕ್ಕಳೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ಅವ್ರಿಗೆಲ್ಲ ಮೊದಲೇ ಮಾಡಿ ಮುಗಿಸೋಣ ಅಂಥೇಳಿ ಫಸ್ಟ್ ಸ್ಟ್ಯಾಂಡರ್ಡ್ನವ್ರಿಗೆ ಇಟ್ಟಿದ್ದಾರೆ. ಇವಾಗ ರಿಯಾ ಬಂದು ನೋಡಿ. ಡೈಲಾಗ್ಸ್ ಏನು ಹೇಳಲೇಬೇಕು ಅಂತ ಮ್ಯಾಂಡೇಟ್ರಿ ಏನೂ ಇರಲಿಲ್ಲ. ನಾನು ಅವಳಿಗೆ ಬರ್ಕೊಟ್ಟಿದ್ದೆ ಒಂದು ಸ್ವಲ್ಪ ಲೈನ್ಸು. ಅವಳು ಹೇಳೋಕ್ಕೆ ಟ್ರೈ ಮಾಡಿದ್ಲು, ಏನು ಭಯ ಪಟ್ಕೊಂಡು ಸ್ವಲ್ಪ ಮಾತ್ರ ಮಾತಾಡಿದ್ಲು. ಪರವಾಗಿಲ್ಲ, ಚಿಕ್ಕ ಮಕ್ಕಳು ಸ್ಟೇಜ್ ಮೇಲೆ ಬಂದು ನಿಂದಿರೋದೇ ಒಂದು ದೊಡ್ಡ ಖುಷಿ ಅಲ್ವಾ. ಮುಗಿಸಿ ಬಂದಳು, ಮುಖ ಎಲ್ಲ ಸಪ್ಪೆ, ಜ್ವರ ಬಂದುಬಿಟ್ಟಿತ್ತು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.